ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕಾರ್ತಿಕ ಸೋಮವಾರದ ಶುಭಾಶಯಗಳು. ಇವತ್ತು ಏನೋ ವಿಷಯ ಅಂದರೆ, ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ, ತೆಂಗಿನ ಗಿಡ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ಇತ್ತೀಚಿನ ದಿನದಲ್ಲಿ ಏನು ಮಾಡ್ತಿದ್ದಾರೆ ನಮ್ಮ ರೈತ ಬಾಂಧವರು ಅಂದರೆ, ತೆಂಗಿನ ಗಿಡ ಫಸಲು ಬಿಡುತ್ತಿರುವ ತೆಂಗಿನ ಗಿಡಗಳನ್ನು ಕಿತ್ತು ಹಾಕಿ ಅದರ ಜಾಗಕ್ಕೆ ಅಡಿಕೆ ಗಿಡಗಳನ್ನು ನೆಡುವಂತಹ ದುಸ್ಥಿತಿಗೆ ಕಾರಣರಾಗ್ತಿದ್ದಾರೆ ನಮ್ಮ ರೈತ ಬಾಂಧವರು. ಅದರಲ್ಲೂ ಹೆಚ್ಚಿನಾಗಿ ಈ ITBT ರೈತರು ಅವರು ಹೆಚ್ಚಾಗಿ ಈ ಮನಸ್ಥಿತಿಯನ್ನು ಹೊಂದಿದವರಾಗಿದ್ದಾರೆ. ನಾವು ಅಡಿಕೆ ಇಟ್ಟಿದ್ದೀವಿ, ಅಡಿಕೆ ಇಲ್ಲ ಅಂತಲ್ಲ, ಇಡೀ ಅಡಿಕೆನ ತೆಂಗನ್ನು ಕಡಿದು ಅಡಿಕೆ ಸಂಸ್ಕೃತಿ ಬೇಡ, ತೆಂಗಿನ ಮಧ್ಯದಲ್ಲಿ ಇಡಿ, ಬಂದಷ್ಟು ಬರಲಿ ಬಿಡಿ. ಈ ಅಡಿಕೆ ಏನು 100 ಕೋಟಿ ಸಂಪಾದನೆ ಮಾಡಲ್ಲ. ಇತ್ತೀಚೆಗೆ WHO ಏನಿದೆ ಅಡಿಕೆ ಕ್ಯಾನ್ಸರ್ ಕಾಯ್ದೆ ಅದು ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ಪರಿಸ್ಥಿತಿ ಏನಾಗಬಹುದು ಮುಂದಿನ ದಿನಗಳಲ್ಲಿ, ಅದು ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲ ಹೆಚ್ಚಿಗೆ ಮಳೆಗಾಲ ಆದರೂ ಅಡಿಕೆ ಕೊಟ್ಟೋಗುತ್ತೆ, ಬರಗಾಲ ಆದರೂ ಸುಟ್ಟೋಗುತ್ತೆ, ಒಣಗೋಗುತ್ತೆ. ತೆಂಗು ಆಗಲ್ಲ. 2 ವರ್ಷ ಮಳೆ ಇಲ್ಲ ಅಂದರೂ ಒಂದೊಂದು ಬಿಂದಿಗೆ ನೀರೆಲ್ಲ ಒಂದು 5 ತಿಂಗಳಿಗೆ ತೆಂಗು ಬದುಕೊಳ್ಳುತ್ತೆ. ಕಲ್ಪವೃಕ್ಷ ತೆಂಗನ್ನು ತಿಂದು ಬದುಕಬಹುದು, ಎಣ್ಣೆ ಕುಡ್ಕೊಂಡು ತೆಂಗಿನಕಾಯಿ ತಿಂದು ಬದುಕಬಹುದು, ಬರೀ ಅಡಿಕೆ ತಿಂದು ಬದುಕೋಕ್ಕಾಗಲ್ಲ. ಏನಾಗಿದೆ ಅಂದರೆ, ಈ ದಯವಿಟ್ಟು ತೆಂಗು ಕಿತ್ತು ಅಡಿಕೆ ಗಿಡ ಸಂಸ್ಕೃತಿ ಬೇಡ. ಇವತ್ತು ಯಾರೇನಾದ್ರು ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ, ಇಲ್ಲೊಂದು ಅಡಿಕೆ ಗಿಡ ತೆಂಗಿನ ಗಿಡ ಹೋಗಿತ್ತು, ಅದ್ರ ಪ್ಲೇಸ್ಗೆ ಒಂದು ಸುಸಿಗಿಡ ಅಂತ ಬಂದಿದ್ದೀನಿ. ಏನು ಹೋಗಿತ್ತು ಅಂದರೆ, ಈ ತುಂಬಿ ಕಡೆ ಇದು ಹಾಳಾಗಿತ್ತು. ಅದಕ್ಕೆ ಟ್ರ್ಯಾಪ್ ಬಂದಿದ್ದೀನಿ, ಟ್ರ್ಯಾಪ್ ಇಡಬೇಕು, ಬಕೆಟ್ ಟ್ರ್ಯಾಪು, ಫೆರ್ಮಾನ್ ಲೂದು ಬಕೆಟ್ ಟ್ರ್ಯಾಪ್ ಬರ್ತದೆ ಇಡಬೇಕು. ಈಗ ತೆಂಗಿನ ಗಿಡ ಇಡೋ ವಿಧಾನ ಗೊತ್ತಿರುತ್ತೆ, ಆದರೂ ಒಂದ್ಸಲಿ ಹೇಳ್ತೀನಿ. ಮೊದಲು ಉತ್ತಮ ಗಿಡದಿಂದ, ಸುಮಾರು ಒಂದು 35-40 ವರ್ಷ ಗಿಡದಿಂದ ಆರಿಸ್ಕೊಂಡಂತಹ ಉತ್ತಮ ತೆಂಗಿನಕಾಯಿಂದ ಮಾಡಿರುವಂತಹ ಗಿಡ ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಬೇರೆ ಬಿಟ್ಕೊಳುತ್ತೆ. ಇನ್ನು ಬುಡೆ ಇರಬೇಕು. ಈ ನೀವು ಬುಡೆ ಕರಬಿಟ್ಟು ಗೆಪ್ಲೆ ಇಟ್ಕೊಂಡ್ಬರ್ತೀನಿ ಅಂದರೆ ಅಷ್ಟಾಗಿ ಬೇರೆ ಬಿಟ್ಕೊಳ್ಳಲ್ಲ. ಆಮೇಲೆ 2 ರಿಂದ 2.5 ಅಡಿ ಆಳ ಆಗಲ್ಲ ಇರೋ ಗುಂಡಿ ತೊಗೋಬೇಕು. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದು ಎಕ್ಕದಲ್ಲೇ ಇದು ಸೂಡೋಮೋನಾಸ್ ಹಾಕೋಣ. ಸೂಡೋಮೋನಾಸ್ ಏನಕ್ಕೆ ಅಂದರೆ, ಈ ಫಂಗಸ್ಗಳು ಇದ್ದರೆ ಸತ್ತೋಗುತ್ತೆ. ಫಂಗಿಸೈಡು ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಅಂಗಡಿನಲ್ಲಿ. ಸೂಡೋಮೋನಾಸ್ ಫ್ಲೋರೆನ್ಸಸ್. ಲಾಸ್ಟ್ ಟೈಮ್ ಏನು ಮಾಡಿದೆ, ತೆಂಗಿನ ಗಿಡಗಳಿಗೆಲ್ಲ ಕುರಿ ಗೊಬ್ಬರ ಕಲಿಸಿ 15 ದಿನ ಬಿಟ್ಟು ಇದನ್ನು ತೆಂಗಿನ ಗಿಡಕ್ಕೆ ಕೊಟ್ಟಿದ್ದೆ. ಸೂಡೋಮೋನಾಸ್ ಹಾಕೊಂಡೆ. ಈಗ ಎಕ್ಕದಲ್ಲೇ ಅಷ್ಟೇ, ನೀವು ಯಾವುದೇ ಗಿಡ ನೆಡಬೇಕಾದ್ರೂ ಒಂದು 5-6 ಎಕ್ಕದಲ್ಲಿ ಹಾಕ್ಬಿಟ್ಟು ಗಿಡ ನೆಡಿ. ಗಿಡ ಸಾಯಲ್ಲ ಈಸಿಯಾಗಿ. ಈ ಬೇರ್ಕೊಳೆ ರೋಗ ಆಗಲಿ, ಈ ಕೆಲವೊಂದು ಫಂಗಸ್ಸಿಂದ ಬೇರ್ಕೊಳ್ದು ಸಾಯ್ತವಲ್ಲ, ಆ ಥರ ಸಾಯಲ್ಲ. ಎಕ್ಕದಲ್ಲಿ ಹಾಕೊಂಡು ನಂತರ ಇದ್ರ ಮೇಲೆ ನಿಮಗೆ ತಿಪ್ಪೆ ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಇಲ್ಲ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ, ಫರ್ಟಿಲೈಸರು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೆ, ಅದನ್ನು ಹಾಕೊಂಡು ತೆಂಗಿನ ಗಿಡನ ಇದರೊಳಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿ. ತೆಂಗಿನ ಗಿಡಕ್ಕೆ ಮಣ್ಣನ್ನು ಹಾಕುವಾಗ ಆ ಗುಂಡಿ ತೆಗೆದ ಮಣ್ಣು ಹಾಕಿಬಿಡಿ. ಗುಂಡಿ ತೆಗೆದ ಮಣ್ಣು ಈ ಕಡೆ ತೊಗೊಳಗಡೆ ಅಡ ಹಾಕ್ಬಿಡಿ. ಮತ್ತು ಬೇರೆ ಮಣ್ಣು ಮೇಲ್ಪದರ ಮಣ್ಣನ್ನು ಹಾಕಿ. ನೋಡಿ, ಎರೆಹುಳುಗಳು ತುಂಬ ಎರೆಹುಳುಗಳು ಡೆವಲಪ್ ಆಗಿದೆ. ನೋಡಿ, ಎರೆಹುಳು ಅಂದರೆ ತುಂಬ ಎರೆಹುಳುಗಳು ಡೆವಲಪ್ ಆಗಿದೆ. ಎರೆಹುಳು ತುಂಬ ಡೆವಲಪ್ ಆಗಿದೆ. ಈ ಥರ ಮಣ್ಣು ಹಾಕಿ ಪಕ್ಕಕ್ಕೆ ಸಪೋರ್ಟ್ಗೆ ಒಂದು ಕೋಲನ್ನು ಇಟ್ಬಿಡಿ. ನಂತರ ಮುಚ್ಚಳಿಕೆಯಾಗಿ ಯಾವುದೇ ಹೆಸರಲ್ಲಿ ಸೊಪ್ಪನ್ನು ನೀವು ಹಾಕೋಬೋದು. ನಾನಿಲ್ಲಿ ಈ ಲಕ್ಷ್ಮೀತರು, ಇದು ಲಕ್ಷ್ಮೀತರು ಗಿಡ, ಸಿಮರ್ಬ ಗ್ಲೂಕ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಲಕ್ಷ್ಮೀತರು. ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ಫಿಸಿಯೋಥೆರಪಿ, ಕೀಮೋಥೆರಪಿ ಎಲ್ಲ ಮಾಡ್ತಿರ್ತಾರಲ್ಲ, ಈ ಎಲೆಯ ಪುಡಿಯನ್ನು ಒಣಗಿಸ್ಬಿಟ್ಟು ನೆರಳಲ್ಲಿ ಪುಡಿ ಮಾಡಿಬಿಟ್ಟು, ಎಲೆ ಒಣಗಿಸಿ ನೆರಳಲ್ಲಿ ಪುಡಿ ಮಾಡಿಬಿಟ್ಟು ಬೆಳಗ್ಗೆ 2 ಸ್ಪೂನು, ರಾತ್ರಿ 2 ಸ್ಪೂನು ಬಿಸಿನೀರಲ್ಲಿ ಹಾಕೊಂಡು ಕುದಿಸ್ಕೊಂಡು ಕುಡಿಬೋದು. ಡಾಕ್ಟರ್ ಜೋಶಿ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಅವರು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಸಿಮರ್ಬ ಗ್ಲೂಕ ಲಕ್ಷ್ಮೀತರು. ಇದು ನಾನು ಗಿಡ ಹಾಕಿದ್ದೀನಿ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇದೆ ಲಕ್ಷ್ಮೀತರು ಗಿಡ, ತುಂಬ ಚೆನ್ನಾಗಿ ಬೆಳೆದಿದೆ. ಯಾರಾದರೂ ಬೇಕಾದರೆ ಅದ್ರ ಬಗ್ಗೆ ಅವೇರ್ನೆಸ್ ಇದು ಕೇಳಿದವರಿಗೆ ಕೊಡ್ತಾ ಇರ್ತೀನಿ. ಒಣಗಿಸ್ಕೊಂಡು ನೆರಳು ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡು ಕುಡಿಬೇಕು. ಸಿಮರ್ಬ ಗ್ಲೂಕ.